ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ನಾನು ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯ ವಿಷಯಕ್ಕೆ ನಾವು ನೇರವಾಗಿ ಹೋಗೋಣ. ಇವತ್ತು ಯಾವ ವ್ಯಾಕರಣಾಂಶ ಅಂತ ಹೇಳಿದ್ರೆ ಸಂಯುಕ್ತಾಕ್ಷರಗಳ ಬಗ್ಗೆ ನಾವು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಇದರ ಹಿಂದಿನ ವಿಡಿಯೋದಲ್ಲಿ ನಾವು ಗುಣಿತಾಕ್ಷರಗಳ ಬಗ್ಗೆ ತಿಳಿದಿದ್ವಿ ಮಕ್ಕಳೇ. ಈಗಾಗಲೇ ನಿಮಗೆ ಗೊತ್ತಾಗಿದೆ ಗುಣಿತಾಕ್ಷರಗಳು ಎಂದರೇನು, ಅವು ಹೇಗೆ ರಚನೆ ಆಗ್ತವೆ ಅನ್ನೋದು. ಒಂದು ಮಾತಲ್ಲಿ ಅದನ್ನು ನೆನಪಿಗೆ ತಂದುಕೊಂಡು ಇವತ್ತಿನ ಸಂಯುಕ್ತಾಕ್ಷರಗಳಿಗೆ ನಾವು ಹೋಗೋಣ. ಯಾಕೆಂದರೆ ಅದರ ವಿಷಯ ಇದಕ್ಕೆ ನಮಗೆ ಸ್ವಲ್ಪ ಮಟ್ಟಿಗೆ ಸಂಬಂಧ ಇದೆ. ಹಾಗಾಗಿ ಮೊದಲು ಅದನ್ನು ನಾವು ನೆನಪು ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಏನಂದ್ವಿ ನಾವು? ಗುಣಿತಾಕ್ಷರಗಳು ಅಂದರೆ ವ್ಯಂಜನಕ್ಕೆ ಸ್ವರ ಸೇರಿ ಆಗುವ ಅಕ್ಷರಗಳನ್ನೇ ಗುಣಿತಾಕ್ಷರಗಳು ಅಂಥೇಳಿ ಕರೆದ್ವಿ. ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಮಕ್ಕಳೇ, ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವಂತಹ ಅಕ್ಷರವನ್ನು ನಾವು ಏನಂತ ನೋಡಿದ್ವಿ? ಗುಣಿತಾಕ್ಷರ ಅಂಥೇಳಿ ನೋಡಿದ್ವಿ. ಅಂದರೆ ನಿಮಗೆ ನೇರವಾಗಿ ಗೊತ್ತಿರಬೇಕು, ಒಂದು ವ್ಯಂಜನಕ್ಕೆ ಎಷ್ಟು ಸ್ವರ? ಒಂದು ಸ್ವರ. ಇದಕ್ಕೆ ನಾವು ಏನಂತ ಕರೆದ್ವಿ? ಗುಣಿತಾಕ್ಷರ ಅಂಥೇಳಿ ಕರೆದ್ವಿ. ಇದು ನಿಮಗೆ ಗೊತ್ತಿದೆ. ಆದರೆ ಇಂದಿನ ವಿಷಯ ಮಕ್ಕಳೇ, ಇವತ್ತಿನ ವಿಷಯ ಯಾವುದು ಅಂತ ಹೇಳಿದ್ರೆ ಸಂಯುಕ್ತಾಕ್ಷರ. ನಿಮಗೆ ಹಾಗೆ ನಾನೊಂದು ತಲೆಯಲ್ಲಿ ಪ್ರಶ್ನೆ ಮೂಡೋ ಥರ ಒಂದು ವಿಷಯ ಹೇಳ್ತೀನಿ. ನಮ್ಮ ಕನ್ನಡದ ಅಕ್ಷರಗಳಲ್ಲಿ ಅಕಸ್ಮಾತ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಸ್ವರಗಳೇನಾದರೂ ಸೇರುವಂತಹ ಸಾಧ್ಯತೆಗಳು ಇದೆನಾ ಅಂತ ಸಂದರ್ಭಗಳು ಬರ್ತಾವ? ಆ ರೀತಿಯ ಅಕ್ಷರಗಳು ನಮಗೆ ಸಿಗ್ತಾವ ಅನ್ನೋ ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಒಂದು ಕ ಅನ್ನುವಂತಹ ಒಂದು ಗುಣಿತ ಅಕ್ಷರ ರಚನೆ ಆಗೋದಿಕ್ಕೆ ಒಂದು ವ್ಯಂಜನಕ್ಕೆ ಒಂದು ಅಕ್ಷರ ಸೇರಿತು. ಆದರೆ ನಾನೀಗ ಹೇಳ್ತಿರೋದು ಒಂದಕ್ಕಿಂತ ಹೆಚ್ಚು ವ್ಯಂಜನಗಳು ಏನಾದರೂ ಬಂದು ಅದಕ್ಕೆ ಒಂದು ಸ್ವರ ಸೇರುವಂತಹ ಸಾಧ್ಯತೆ ಇದೆನಾ? ಅಂತಹ ಅಕ್ಷರಗಳು ಕೂಡ ನಮ್ಮಲ್ಲಿ ಸಿಗ್ತವೆ ಮಕ್ಕಳೇ. ಇಲ್ಲೊಂದು ಪದವನ್ನು ಬರಿತೀನಿ, ಎಲ್ಲರೂ ಕೂಡ ಗಮನಿಸಿ. ಏನದು ಪದ? ಅಕ್ಕ ಅನ್ನುವಂತಹ ಪದ ಬರದೆ. ಈಗ ನಾವು ಈ ಪದವನ್ನು ಬಿಡಿಸೋಣ. ಗುಣಿತಾಕ್ಷರಗಳ ರೀತಿಯಲ್ಲಿ ಈ ಪದವನ್ನು ಬಿಡಿಸೋಣ. ಏನಾಗುತ್ತೆ ಸ್ವಲ್ಪ ನೋಡಿ. ಮೊದಲನೇ ಅಕ್ಷರ ಆ, ಅಧಿಕ್. ಮುಂದಿನ ಅಕ್ಷರ ಏನಿದೆ ಅಂತ ಹೇಳಿದ್ರೆ ಕ ಇದೆ. ಅರ್ಧಾಕ್ಷರದಲ್ಲಿ ಬರೆಯೋಣ. ಹಾಗೇನೆ ಅದಕ್ಕೆ ಮತ್ತೇನಾಗಿದೆ? ಒತ್ತಕ್ಷರ. ಕ ಅಕ್ಷರದ್ದೇ ಒತ್ತಕ್ಷರ ಬಂದಿರೋದ್ರಿಂದ ಅದನ್ನ ಇನ್ನೊಂದು ಬಾರಿ ಬರೀಬೇಕು. ಲಾಸ್ಟ್ ಕೊನೆಗೆ ಅದಕ್ಕೆ ಸೇರಿಸಬೇಕಾಗಿರ್ತಕ್ಕಂಥದ್ದು ಏನನ್ನ ಅಂತ ಹೇಳಿದ್ರೆ ಸ್ವರಾಕ್ಷರ ಆವನ್ನ ಸೇರಿಸಿದ್ವಿ. ನೀವು ಇಲ್ಲೇ ಗಮನಿಸಿ ಮಕ್ಕಳೇ, ಈ ಒಂದು ಅಕ್ಷರವನ್ನ, ಯಾವ ಅಕ್ಷರವನ್ನ? ಅಕ್ಕ ಅನ್ನೋದ್ರಲ್ಲಿ ಎರಡನೇ ಅಕ್ಷರ ಏನು ಬಂದಿದೆಯಲ್ಲ, ಕ. ಕಾಗೆ ಕಾವತ್ತು ಬಂದಿರೋ ಕ ಏನಿದೆ ಇಲ್ಲಿ ನೋಡಿ. ಎಷ್ಟು ವ್ಯಂಜನಾಕ್ಷರಗಳು ನಮಗೆ ಇಲ್ಲಿ ಸಿಕ್ಕುವು? ನಮಗೆ ಎರಡು ವ್ಯಂಜನಾಕ್ಷರಗಳು ನಮಗೆ ಸಿಕ್ಕುವು. ಎರಡು ವ್ಯಂಜನಗಳ ಮುಂದೆ ಎಷ್ಟು ಸ್ವರ ಸೇರಿರ್ತಕ್ಕಂಥದ್ದು? ಒಂದು ಸ್ವರ. ಅರ್ಥ ಮಾಡ್ಕೋಬೇಕು. ಎರಡು ವ್ಯಂಜನಗಳಿಗೆ ಎಷ್ಟು ಸ್ವರ? ಒಂದು ಸ್ವರ ಸೇರಿ ಅಕ್ಕ ಅನ್ನುವಂತಹ ಅಕ್ಷರ ಪದ ರಚನೆ ಆಗಿರೋದನ್ನ ನೀವು ಕಾಣ್ತಾ ಇದ್ದೀರಿ. ಹಾಗೇನೆ ನಾನು ಇನ್ನೂ ಒಂದು ಉದಾಹರಣೆಯನ್ನು ಕೂಡ ಇದೇ ರೀತಿಯಲ್ಲೇ ಕೊಡ್ತೀನಿ ಮಕ್ಕಳೇ, ಗಮನ ಕೊಡಿ. ಇನ್ನು ಒಂದು ಪದ ನೋಡಿ. ಆ ಪದ ಏನ್ ಬರೀತಾ ಇದ್ದೀನಿ ಅಂತ ಹೇಳಿದ್ರೆ ಅಸ್ತ್ರ. ಗಮನಿಸ್ತದಿರಿ, ಏನ್ ಪದ? ಅಸ್ತ್ರ. ಇಲ್ಲಿ ನೋಡಿ, ಈ ಪದವನ್ನು ಕೂಡ ಅದೇ ರೀತಿಯಲ್ಲೇ ಬಿಡಿಸೋಣ. ಮೊದಲನೇ ಅಕ್ಷರ ಆ, ಎರಡನೇ ಅಕ್ಷರ ಯಾವುದಿದೆ? ಸಾ ಇದೆ. ಅದನ್ನ ಮೊದಲು ತಗೊಳ್ತೀನಿ, ಬರೀತೀನಿ. ಅದರ ತರುವಾಯ ಯಾವುದಿದೆ? ಒತ್ತಕ್ಷರ ತಾ ಅಕ್ಷರದ್ದಿದೆ, ಅದನ್ನು ಬರದೆ ನಾನು.
ಹಾಗೆ ಮುಂದಿನ ಒತ್ತಕ್ಷರ ಇದರೊಳಗಡೆಗೆ ಯಾವುದಿದೆ? ರ ಒತ್ತಕ್ಷರದ್ದಿದೆ. ಹಾಗಾಗಿ ಅದನ್ನು ಕೂಡ ಬರದೆ ಕೊನೆಯದಾಗಿ ಅದಕ್ಕೆ ನಾವು ಸೇರಿಸಬೇಕಾಗಿರುವಂತಹ ವ್ಯಂಜನದ ಮುಂದೆ ಸ್ವರಾಕ್ಷರ ಯಾವುದು? ಅ. ಈಗ ನೋಡಿ ಇಲ್ಲಿ ಎಷ್ಟು ವ್ಯಂಜನಾಕ್ಷರಗಳು ಬಂದುವು ಅನ್ನೋದನ್ನ. ಎಷ್ಟು ಬಂದುವು ಇಲ್ಲಿ? ಸ, ತ, ರ 3 ವ್ಯಂಜನಾಕ್ಷರಗಳು ಬಂದದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. ಅಂದ್ರೆ 3 ವ್ಯಂಜನಗಳ ಮುಂದೆ ಒಂದು ಸ್ವರಾಕ್ಷರ ಸೇರಿರೋದನ್ನ ನೀವು ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಗುಣಿತಾಕ್ಷರಕ್ಕೂ ಹಾಗೂ ಇವತ್ತು ನಾವು ನಿಮಗೆ ತಿಳಿಸ್ತಾ ಇರುವಂತಹ ಸಂಯುಕ್ತಾಕ್ಷರಕ್ಕೂ ವ್ಯತ್ಯಾಸ ಇದೆ. ಏನು ಆ ವ್ಯತ್ಯಾಸ ಅಂತ ಹೇಳಿದ್ರೆ, ಗುಣಿತಾಕ್ಷರದಲ್ಲಿ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ, ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಗುಣಿತಾಕ್ಷರ ಆಗೋದನ್ನ ನೀವು ಗಮನಿಸಿದಿರಿ. ಆದರೆ ಸಂಯುಕ್ತಾಕ್ಷರಗಳು ಅನ್ನುವಂತಹ ವಿಷಯಕ್ಕೆ ಬಂದಾಗ 2 ಅಥವಾ 2ಕ್ಕಿಂತ ಹೆಚ್ಚು. ಅರ್ಥ ಮಾಡಿಕೊಳ್ಳಕತ್ತಿರಲ್ಲ? ಏನು ಸಂಯುಕ್ತಾಕ್ಷರ ಅಂದರೆ ಅದರ ವ್ಯಾಖ್ಯಾನ ಬಹಳ ಸುಲಭ. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನೇ ಏನಂತ ಕರೆದಿದ್ದಾರೆ? ಸಂಯುಕ್ತಾಕ್ಷರಗಳು ಅಂತ ಹೇಳಿ ಕರೆದಿದ್ದಾರೆ. ಇದನ್ನೇ ನಾವು ರೂಢಿಗತವಾಗಿ ನಮಗೆ ತಿಳಿದಿರೋ ಮಾತಿನಲ್ಲಿ ಇನ್ನೊಂದು ಪದವನ್ನು ಕೂಡ ನಾವು ಬಳಸ್ತೀವಿ. ಅದೇನು ಅಂತ ಹೇಳಿದ್ರೆ ಒತ್ತಕ್ಷರ ಅಥವಾ ಒತ್ತಕ್ಷರಗಳು. ಅರ್ಥ ಆಯಿತು ಅಂತ ನಾನು ನಿಮಗೆ ಅಂದ್ಕೊಳ್ತೀನಿ ಮಕ್ಕಳೇ. ಅರ್ಥ ಆಗಿದೆಯಲ್ಲ? ಇದೇ ಏನು ಸಂಯುಕ್ತಾಕ್ಷರಗಳು. ಸಂಯುಕ್ತಾಕ್ಷರಗಳು ಅಂದರೆ ನಮಗೆ ಸಿಗುವಂತಹ ಒತ್ತಕ್ಷರಗಳು. ಒತ್ತಕ್ಷರಗಳನ್ನೇ ಸಂಯುಕ್ತಾಕ್ಷರಗಳು ಅಂಥೇಳಿ ಕರೆಯುವಂಥದ್ದು. ಹಾಗಾಗಿ ಈಗ ನಾವು ಅದರ ನೇರವಾಗಿರ್ತಕ್ಕಂತಹ ವ್ಯಾಖ್ಯಾನವನ್ನು ನಾವು ಗಮನಿಸ್ತಾ ಹೋಗ್ಬಿಡೋಣಲ್ವ ಮಕ್ಕಳೇ? ಎಲ್ಲರೂ ಕೂಡ ನೀವು ಕೇಳುವುದರ ಜೊತೆಗೆ ಅದರ ಒಂದು ನೋಟ್ಸನ್ನು ಕೂಡ ಮಾಡಿಕೊಂಡ್ರೆ ಇನ್ನೂ ಉತ್ತಮ. ಏನು ಸಂಯುಕ್ತಾಕ್ಷರ ಅಂದರೆ ಇಲ್ಲಿ ನಿಮಗೆ ಬರೆಯುವುದರ ಮೂಲಕ ತಿಳಿಸಿಕೊಡ್ತಾ ಇದ್ದೀನಿ, ಗಮನ ಕೊಡಿ ಮಕ್ಕಳೇ. 2 ಅಥವಾ ಎಷ್ಟು? 2 ಅಥವಾ 2ಕ್ಕಿಂತ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ. ಬಹಳ ಸರಳ ಇದೆ ಮಕ್ಕಳೇ ಸಂಯುಕ್ತಾಕ್ಷರದ ಒಂದು ವ್ಯಾಖ್ಯಾನ. 2, 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ. ಇದು ಬಹಳ ಮುಖ್ಯವಾಗಿರುವಂತಹ ಒಂದು ಪಾಯಿಂಟ್, ವಿಷಯ. ನೆನ್ಪಿಟ್ಕೋಬೇಕು. ಎಷ್ಟು ಸ್ವರ ಸೇರ್ತದೆ? ಒಂದು ಸ್ವರ. 2, 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನೇ ಏನೇಳಿ ಅಕ್ಷರವನ್ನೇ ಏನಂತ ಕರೀತಾರೆ? ಸಂಯುಕ್ತಾಕ್ಷರ. ಏನಂತ ಕರೀತಾರೆ? ಸಂಯುಕ್ತಾಕ್ಷರ. ಅಥವಾ ಇದಕ್ಕೆ ಇನ್ನೊಂದು ಅಕ್ಷರ ಏನು ಅದನ್ನು ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ, ಗೊತ್ತಿರೋ ಅಂಥದ್ದೇ. ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಎನ್ನುವರು. ಇದು ಸಂಯುಕ್ತಾಕ್ಷರಕ್ಕೆ ಇರುವಂತಹ ವ್ಯಾಖ್ಯಾನ ಮಕ್ಕಳೇ. ಚೆನ್ನಾಗಿ ನೆನಪಿರಬೇಕು. 2 ಎಷ್ಟು ವ್ಯಂಜನ? 2 ಆಗಿರಬಹುದು ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಎಷ್ಟು ಸ್ವರ ಸೇರಿ ಒಂದು ಸ್ವರ ಸೇರಿ ಆಗುವಂತಹ ಅಕ್ಷರವನ್ನೇ ನಾವು ಏನಂತ ಕರಿತೀವಿ? ಸಂಯುಕ್ತಾಕ್ಷರಗಳು ಅಂತ ಹೇಳಿ ಕರಿತೀವಿ. ಅಥವಾ ಇದಕ್ಕೆ ಇನ್ನೊಂದು ಹೆಸರು ಏನು ಅಂತ ಹೇಳಿದ್ರೆ ಒತ್ತಕ್ಷರ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದಕ್ಕೆ ನಾವು ಉದಾಹರಣೆಗಳನ್ನು ಗಮನಿಸೋದಾದ್ರೆ ನಮ್ಮ
ಕನ್ನಡ ಭಾಷೆಯಲ್ಲಿ ಅಥವಾ ನಾವು ದಿನಂಪ್ರತಿ ಮಾತಾಡುವಂತಹ ಮಾತಿನಲ್ಲಿ ಅನೇಕ ಒತ್ತಕ್ಷರಗಳನ್ನು ನಾವು ಕಾಣ್ತಾ ಹೋಗ್ತೀವಲ್ಲ. ಮೊದಲನೇದಾಗಿ ಅಮ್ಮ ಅನ್ನೋ ಪದನೇ ತಗೊಳ್ಳಿ. ಮೊದಲನೇ ಪದ ಯಾವುದು? ಅಮ್ಮ. ನೋಡ್ತದಿರಿ, ಅಮ್ಮ ಒತ್ತಕ್ಷರ ಇದೆಯಲ್ಲ, ಮಾಗೆ ಮಾ ಒತ್ತಕ್ಷರ ಬಂದಿರೋದನ್ನ ಗಮನಿಸ್ತೀವಿ ನಾವು. ಈಗ ಈ ಪದವನ್ನ ಬಿಡಿಸಿದರೆ ಆ, ಅದಿಕ್, ಮಾ, ಅದಿಕ್, ಎರಡನೇ ಅಕ್ಷರ ಮಾ, ಅದಕ್ಕೆ ಬಾ ಬರೆದಿದ್ದೀನಿ. ಮತ್ತೆ ಅದಕ್ಕೆ ಒತ್ತಕ್ಷರ ಏನು? ಮತ್ತೆ ಮಾ, ಕೊನೆಯಲ್ಲಿ ಸೇರುವ ಸ್ವರಾಕ್ಷರ ಯಾವುದು? ಆ. ಇಲ್ಲಿ ನೀವು ಗಮನಿಸಿ ಮಕ್ಕಳೇ, ನೋಡಿ ಈ ಪದದೊಳಗಡೆಗೆ ಎಷ್ಟು ವ್ಯಂಜನಗಳು ಬಂದವು? 2 ವ್ಯಂಜನಗಳು ಬಂದವು. 2 ವ್ಯಂಜನಗಳಿಗೆ ಎಷ್ಟು ಸ್ವರ ಸೇರಿದೆ? 1 ಸ್ವರ ಸೇರಿದೆ. ವ್ಯಾಖ್ಯಾನದಲ್ಲೇ ಗಮನಿಸ್ತದೆ ರೀ, 2 ಅಥವಾ 2ಕ್ಕಿಂತ ಹೆಚ್ಚು. ಇಲ್ಲಿ 2ಕ್ಕಿಂತ ಹೆಚ್ಚು ಬಂದಿಲ್ಲ. ಮತ್ತೊಂದು ಉದಾಹರಣೆಯನ್ನು ನಾನು ನಿಮ್ಗಳಿಗೆ ಕೊಡ್ತೀನಿ ಅಂತ. ಹಾಗಾಗಿ ಅಮ್ಮ ಅನ್ನುವಂತಹ ಈ ಪದ ಏನಾಗಿದೆ ಅಂತ ಹೇಳಿದ್ರೆ ಸಂಯುಕ್ತಾಕ್ಷರ ಆಗಿದೆ. ನಿಮಗೆ ಗೊತ್ತಿರಬೇಕು, ಸಂಯುಕ್ತ ಅಂದ್ರೂ ಕೂಡ ಪದದ ಅರ್ಥ ಸೇರು, ಜೊತೆಗೂಡು, ಕೂಡು ಅನ್ನುವಂತಹ ಅರ್ಥ ಕೊಡುತ್ತೆ. ಅಂದ್ರೆ 2 ವ್ಯಂಜನಗಳ ಜೊತೆಗೆ 1 ಸ್ವರ, 2ಕ್ಕಿಂತ ಹೆಚ್ಚು ವ್ಯಂಜನಗಳ ಜೊತೆಗೆ 1 ಸ್ವರ ಕೂಡುತ್ತೆ, ಸೇರುತ್ತೆ. ಅದಕ್ಕೆ ಸಂಯುಕ್ತ, ಸಂಯುಕ್ತಾಕ್ಷರ ಅಂತ ಹೇಳಿ ಕರೀತಾ ಹೋಗ್ತಾರೆ. ಇನ್ನು ಒಂದು ಉದಾಹರಣೆಯನ್ನ ಕೊಡ್ತೀನಿ, ಗಮನ ಕೊಡಿ ಮಕ್ಕಳೇ. ಎರಡನೇದಾಗಿರ್ತಕ್ಕಂತಹ ಒಂದು ಉದಾಹರಣೆಯನ್ನ ನಾನು ನಿಮಗೆ ಹೇಳೋದಾದ್ರೆ ಜಾತ್ರೆ. ಯಾವುದು ಪದ? ಜಾತ್ರೆ. ನೋಡಿ, ಈ ಪದವನ್ನು ಕೂಡ ನಾವು ಬಿಡಿಸೋದಾದ್ರೆ ಮೊದಲು ಜ, ನೋಡ್ತಿದ್ದೀರಲ್ಲ, ಜ ದೀರ್ಘ ಆಗಿದೆ. ಜ ದೀರ್ಘ ಆಗಿದೆ ಅಂದ್ರೆ ಅದಕ್ಕೆ ಏನ್ ಸೇರಿಸಬೇಕು? ದೀರ್ಘ ಸ್ವರ ಆ ಸೇರಿಸಬೇಕು. ಗುಣಿತಾಕ್ಷರ ಬರೆಯೋದು ನಿಮಗೆ ತಿಳಿದಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೇನೆ ಮುಂದಿನ ಅಕ್ಷರ ತೇ ಅಂದ್ರೆ ತಾ, ಅದಕ್ಕೆ ಯಾವ ಒತ್ತಕ್ಷರ ಇದೆ ನೋಡಿ? ರಾ ಅಕ್ಷರದ್ದು ಒತ್ತಕ್ಷರ ಇದೆ, ಹಾಗಾಗಿ ರಾ. ಕೊನೆಯಲ್ಲಿ ಅದು ತೇ ಆಗಿದೆ ಅಂದ್ರೆ, ತೇ ಆಗಬೇಕು ಅಂದ್ರೆ ಅದಕ್ಕೆ ಸೇರಿಸಬೇಕಾಗಿರುವಂತಹ ಸ್ವರ ಯಾವುದು? ಎ. ಇಲ್ಲೂ ಕೂಡ ನೀವು ಗಮನಿಸ್ರಿ, ನೋಡ್ರಿ, 2 ವ್ಯಂಜನಗಳು ತಾ ಮತ್ತೆ ರಾ ಅನ್ನುವಂತಹ 2 ವ್ಯಂಜನಗಳು ಬಂದಿದ್ದಾವೆ. ಆ 2 ವ್ಯಂಜನಕ್ಕೆ ಇಲ್ಲಿ ಒಂದು ಸ್ವರಾಕ್ಷರ ಸೇರಿರೋದನ್ನ ಗಮನಿಸಬಹುದು ಅಲ್ವಾ? ಈಗ ಇದರ ಮಧ್ಯೆ ಕೆಲವರಿಗೆ ಒಂದು ಪ್ರಶ್ನೆ ಬರಬಹುದು ಈ ಉದಾಹರಣೆಯನ್ನ ಗಮನಿಸಿದಾಗ, ಸರ್ ಇಲ್ಲೊಂದು ಜ ಅನ್ನುವ ಅಕ್ಷರದ ಮುಂದೆನೂ ಸ್ವರ ಬಂದಿದೆಯಲ್ಲ ಅನ್ನೋದನ್ನ ನೀವು ಗಮನಿಸಬಹುದು. ಇದು ಸಂಯುಕ್ತ ಅಕ್ಷರ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಜ ಅನ್ನೋದು 1 ವ್ಯಂಜನ ಇದೆ. 1 ವ್ಯಂಜನದ ಜೊತೆಗೆ 1 ಸ್ವರ ಇರೋದ್ರಿಂದ ಅದು ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಆಗೋದಿಲ್ಲ, ಬದಲಾಗಿ ಗುಣಿತಾಕ್ಷರ ಅಂತ ಹೇಳಿ ನಾವು ತೆಗೆದುಕೊಳ್ಬಹುದು. ಇನ್ನು ಕೊನೆಯದೊಂದು ಉದಾಹರಣೆಯನ್ನ ಕೊಡ್ತೀನಿ ಮಕ್ಕಳೇ, ಗಮನ ಕೊಡಿ. ಅದು ಯಾವುದು ನೋಡಿ? ಒಂದೇ ಅಕ್ಷರದ ಪದವನ್ನ ಬರಿತೀನಿ ನಾನು. ಯಾವುದದು? ಸ್ತ್ರೀ. ಯಾವುದದು ಪದ? ಸ್ತ್ರೀ. ಸ್ತ್ರೀ ಅಂದ್ರೆ ಹೆಣ್ಣು ಅಂತೀವಿ ನಾವು ಸಮಾನಾರ್ಥಕದಲ್ಲಿ. ನೋಡಿ, ಅದರದ್ದು ಪದವನ್ನ ಬಿಡಿಸ್ಬಿಡೋಣ. ಸ್ತ್ರೀ ಅನ್ನುವ ಪದ ಬಿಡಿಸ್ಬೇಕಾದ್ರೆ ಮೊದಲನೇ ಅಕ್ಷರ ಗಮನಿಸಬೇಕು. ಯಾವುದಿದೆ ಅಕ್ಷರ? ಸಾ ಇದೆ. ಅದಾದ್ಮೇಲೆ ಯಾವುದಿದೆ? ತಾ ಒತ್ತಕ್ಷರ ಬಂದಿದೆ, ಹಾಗಾಗಿ ತಾ. ಅದಾದ್ಮೇಲೆ ಯಾವುದಿದೆ? ರಾ ಒತ್ತಕ್ಷರ ಬಂದಿದೆ, ಅದನ್ನು ನಾನು ಬರಿತಾ ಇದ್ದೀನಿ. ಕೊನೆಯಲ್ಲಿ ಅದು ಸಿ ಆಗಿದೆ ಅಂದ್ರೆ ಅದಕ್ಕೆ ಈ ಸೇರಿಸಬೇಕು. ಆದರೆ ರಸ್ವ ಸ್ವರ ಈ ಬರೋದಿಲ್ಲ, ದೀರ್ಘ ಇರೋದ್ರಿಂದ ನಾವು ದೀರ್ಘ ಸ್ವರ ಈ ಅನ್ನ ಸೇರಿಸಬೇಕು. ಇಲ್ಲಿ ನೋಡಿ, ನಮಗೆ 2ಕ್ಕಿಂತ ಹೆಚ್ಚು ಸಿಗುತ್ತೆ. ಒಂದು ಸಾ, ಇನ್ನೊಂದು ತಾ, ಮತ್ತೊಂದು ರಾ. ನಮಗೆ ಇಲ್ಲಿ ಒಟ್ಟಾರೆ ಎಷ್ಟು ವ್ಯಂಜನಗಳು ಸಿಕ್ಕಂಗಾಯ್ತು? 3 ವ್ಯಂಜನಗಳು ಸಿಕ್ಕಂಗಾಯ್ತು. 3 ವ್ಯಂಜನಗಳು ಅಂದ್ರೆ 2ಕ್ಕಿಂತ ಹೆಚ್ಚು ವ್ಯಂಜನಗಳು. ಅಲ್ಲಿಗೆ 1 ಸ್ವರ ಕೊನೆಯಲ್ಲಿ ಈ ಅನ್ನೋದು ಸೇರಿರೋದು. ಇದನ್ನ ನಾವು ಎಂತಹ ಅಕ್ಷರಗಳು ಅಂತ ಹೇಳಿ ಕರಿತೀವಿ? ಸಂಯುಕ್ತಾಕ್ಷರಗಳು ಅಂತ ಹೇಳಿ ಕರಿತೀವಿ. ಏನು ಸಂಯುಕ್ತಾಕ್ಷರಗಳು? ಎಲ್ಲರಿಗೂ ಕೂಡ ಮನದಟ್ಟಾಯಿತು ಅಂತ ನಾನು ಭಾವಿಸ್ತೀನಿ. 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಎಷ್ಟು ಸ್ವರ? 1 ಸ್ವರ ಸೇರಿ ಆಗುವ ಅಕ್ಷರವನ್ನೇ ನಾವೇನಂತ ಕರೆದಿದ್ದೀವಿ? ಸಂಯುಕ್ತಾಕ್ಷರ ಅಂತ ಹೇಳಿ ಕರೆದಿದ್ದೀವಿ. ಅಥವಾ ಇದಕ್ಕಿನ್ನೊಂದು ಹೆಸರು ಏನು? ಒತ್ತಕ್ಷರ ಅಂತನೂ ಕೂಡ ಕರೀತಾ ಹೋಗ್ತಾರೆ. ಇದು
ಸಂಯುಕ್ತಾಕ್ಷರ ಅಂದ್ರೇನು ಅನ್ನುವಂತಹ ವಿಷಯ ಮಕ್ಕಳೇ. ಈಗ ಇಂತಹ ಸಂಯುಕ್ತಾಕ್ಷರದಲ್ಲಿ ಮುಖ್ಯವಾಗಿ 2 ವಿಧಗಳು ಬರ್ತಾವೆ ಮಕ್ಕಳೇ. ಸಂಯುಕ್ತಾಕ್ಷರದಲ್ಲಿ ಮುಖ್ಯವಾಗಿ ಎಷ್ಟು ವಿಧಗಳು ಬರ್ತವೆ ಅಂತ ಹೇಳಿದ್ರೆ 2 ವಿಧಗಳು ಬರ್ತಾ ಹೋಗ್ತವೆ. ನಾವು ಅವುಗಳ ಬಗ್ಗೆ ಗಮನವನ್ನು ಕೊಡೋಣ. ಈಗ ಅದನ್ನೇ ನಾನೊಂದನ್ನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಏನೋದು ಅಂತ ಹೇಳಿದ್ರೆ ಸಂಯುಕ್ತಾಕ್ಷರದ ವಿಧಗಳು. ಯಾವುದು? ಸಂಯುಕ್ತಾಕ್ಷರದ ವಿಧಗಳು ಅಂತ ಹೇಳಿ ಬರೀತಾ ಇದ್ದೀನಿ. ಇದರಲ್ಲಿ ಬರುವಂತಹ 2 ವಿಧಗಳು ಯಾವುವು ಅಂತ ಹೇಳಿದ್ರೆ ಬಹಳ ಸರಳದವು, ಕೆಲವು ಮಕ್ಕಳಿಗೆ ತಿಳಿದಿರಬಹುದು. ಒಂದನೇದಾಗಿ ಸಜಾತೀಯ ಸಂಯುಕ್ತಾಕ್ಷರ, ಎರಡನೇದಾಗಿ ವಿಜಾತೀಯ ಸಂಯುಕ್ತಾಕ್ಷರ ಅಂಥೇಳಿ 2 ವಿಧ ಮಾಡಿದ್ದಾರೆ ಮಕ್ಕಳೇ. ಅವುಗಳನ್ನು ನಾವು ಸರಿಯಾಗಿ ತಿಳಿಬೇಕು. ಒಂದನೇದು ಸಜಾತೀಯ ಸಂಯುಕ್ತಾಕ್ಷರ, ಒಂದನೇದು ಸಜಾತೀಯ ಸಂಯುಕ್ತಾಕ್ಷರ, ಎರಡನೇದಾಗಿರ್ತಕ್ಕಂಥದ್ದು ವಿಜಾತೀಯ ಸಂಯುಕ್ತಾಕ್ಷರ. 2 ವಿಧಗಳು ಮಕ್ಕಳೇ. ಯಾವುದರಲ್ಲಿ? ಒತ್ತಕ್ಷರಗಳಲ್ಲಿ ಅಥವಾ ಸಂಯುಕ್ತಾಕ್ಷರಗಳಲ್ಲಿ. ಮೊದಲನೇದು ಸಜಾತೀಯ ಸಂಯುಕ್ತಾಕ್ಷರ, ಎರಡನೇದು ವಿಜಾತೀಯ ಸಂಯುಕ್ತಾಕ್ಷರ. ಈ ವಿಧಗಳ ಬಗ್ಗೆ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಅನ್ನೋ ಮಾತನ್ನು ಹೇಳ್ತಾ, ಇವತ್ತಿನ ಸಂಯುಕ್ತಾಕ್ಷರಗಳು ಅನ್ನುವಂತಹ ವಿಷಯ ನಿಮಗೆಲ್ಲರಿಗೂ ಕೂಡ ಸರಳವಾಗಿ ಅರ್ಥ ಆಯಿತು ಅಂತ ಹೇಳಿ ನಾನು ಭಾವಿಸ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ನೋಡ್ತಾ ಇದ್ದೀರಿ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂಥೇಳಿ ನಿಮ್ಮ ಹತ್ರ ಕೇಳ್ಕೊಳ್ತಾ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆಯೇ ಏನಾದರೂ ತಪ್ಪುಗಳಾಗಿದ್ದರೆ ಸೂಚಿಸಿ ಅನ್ನೋ ಮಾತನ್ನು ಹೇಳ್ತಾ, ಇದನ್ನು ಬಹಳ ಮುಖ್ಯವಾಗಿ ಓದುವಂತಹ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅನ್ನುವಂತಹ ಮಾತನ್ನು ಹೇಳಿ, ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಧನ್ಯವಾದ.